ಆರಾಮಿದ್ರಪ್ಪ ಎಲ್ಲರೂ? ಏನು ಮಾಡತ್ತೀರಿ ಎಲ್ಲರೂ? ಮನ್ಯಾಗಿದ್ದೀರಿ? ಎಲ್ಲಿ ಹೋಗಕತ್ತಿಲ್ಲ, ಎಲ್ಲಿ ಬರತ್ತಿಲ್ಲ, ಯಾವ ಸಾಲಿನೂ ಎಲ್ಲ ಬಂದ ಕೊರೋನಾ ಗಜ್ಜೊಳಗೆ ಎಲ್ಲ ಲಾಕ್ಡೌನ. ಮನ್ಯಾಗ ಹೇಳ್ತಿದ್ರು ಕಂಪ್ಯೂಟರ್ ಕಲಿಯಪ್ಪ, ಕಂಪ್ಯೂಟರ್ ಕ್ಲಾಸಿಗೆ ಹೋಗು, ಕಂಪ್ಯೂಟರ್ ಹಚ್ಚಿನವ ಅಂತೇಳಿ ಹೊರಗೆ ತಿರುಗಾಡಿ ಮನೆಗೆ ಬರ್ತಿದ್ರಿ. ಆದರೂ ಕಂಪ್ಯೂಟರ್ ಕಲಿಲಿಲ್ಲ, ಕೊರೋನಾ ಗಜ್ಜೊಳಗೆ ಮನ್ಯಾಗ ಕೊಡೋದಾಯ್ತು. ಇರೋ ಕೆಲಸನೂ ಕಸ್ಕೊಂಡ್ಬಿಟ್ರು. ಏನು ಮಾಡೋಕ್ಕಾಗ್ತಿಲ್ಲ, ಕಂಪ್ಯೂಟರ್ ಕಲ್ತು ಎಲ್ಲರ ಕೆಲಸ ನೋಡ್ಬೇಕಂದ್ರೆ ಕಂಪ್ಯೂಟರ್ ಬರವಲ್ತ. ಏನು ಮಾಡೋರು? ಹಿಂಗಾದ್ರೆ ಮನ್ಯಾಗ ಕೂತು ಎಷ್ಟು ದಿನ ಕೊಡೋರು? ಕೂತ್ತೀರಿ ಏನು ಮಾಡ್ತೀರಿ ಮನ್ಯಾಗ? ಮೊಬೈಲ್ದಾಗ ನೆಟ್ ಖಾಲಿ ಆಗ್ತೈತಿ, ಹೊರತಾಗಿ ಏನೂ ಆಗುದಿಲ್ಲ. ತಲೆಯಿಂದ ಎಲ್ಲ ಮೆದುಳು ಖಾಲಿ ಆಗ್ತದ. ತುಂಬುದು ಹೆಂಗೆ ಮೆದುಳಿಗೆ? 2 ತಿಂಗಳು 3 ತಿಂಗಳು ಮನ್ಯಾಗ ಕೂತ್ರಿ, ತಲೆಯನ್ನೆಲ್ಲ ಉದುರಿಸ್ಬಿಟ್ರಿ. ತಲೆ ತುಂಬ್ಕೊಳ್ಳೋದು ಹೆಂಗೆ? ಈಗ ಮನ್ಯಾಗ ಕೂತು 10th ಪಾಸ್ ಆದ್ರೆ ಸಾಕು, PUC ಪಾಸ್ ಆದ್ರೆ ಸಾಕು, ಕಂಪ್ಯೂಟರ್ ಕಲಿ. 5ನೇ 6ನೇ ಹುಡುಗರು ಇರ್ತಾವ, ಅವ್ರಿಗೆ ಕಂಪ್ಯೂಟರ್ ಕಲಿಯತ್ತೆ ಬೆನ್ನತ್ತಿರ್ತೀರಿ. ಹೆಂಗೆ ಕಲಿತಾರೆ ಕಂಪ್ಯೂಟರ್ ಆಟ? ಸಣ್ಣ ಹುಡುಗರ ಇವತ್ತು ಹೆಂಗೆ ಕಲಿತಾರ ಅನ್ನೋದನ್ನೇ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸಣ್ಣ ಹುಡುಗರಲ್ಲ, ABCD ಬರಲಿಕ್ಕೆ ಬರ್ಲಾರ್ದ ಹುಡುಗರು ಕೂಡ ಕಂಪ್ಯೂಟರ್ ಕಲಿಬೋದು. ಅದೇನು ಭಾಳ ದೊಡ್ಡ ಸಾಧನ ಅಲ್ಲದು. ಸಣ್ಣದದ್ರಿ. 10-12 ಸಾವಿರ ರೂಪಾಯಿ ಫೋನ್ ಅದ ನಿಮ್ಮ ಕೈಯಾಗ. ಆ ಫೋನ್ಗಳೆಲ್ಲ ಯೂಸ್ ಮಾಡ್ತಿರತ್ತ ನಿಮ್ಗೆ ಕಂಪ್ಯೂಟರ್ ಕಲಿಯಕ್ಕೆ ಬರಲ್ಲ? ಅಲ್ಲಿ ಇಲ್ಲಿ ಯಾಕೆ ರೊಕ್ಕ ಕೊಡಕ್ಕೆ ಹೋಗ್ತೀರಿ? ನಾ ಇದ್ದೀನಲ್ಲಿ ನಿಮಗೆ ಪುಗ್ಸಾಡಿ ಕಂಪ್ಯೂಟರ್ ಕಲಿಸವ. ನೀವು ಏನು ಮಾಡೋದು ಬೇಡ, ನಾನು ಕಂಪ್ಯೂಟರ್ ಕ್ಲಾಸ್ ಕಲಿಬೇಕಿಲ್ಲ. ನೀವು ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇಂಗ್ಲೀಷ್ ಒಳಗೆ ಬರ್ದಿರ್ತಾರ, ಇಂಗ್ಲೀಷ್ ಒಳಗೆ ಕೆಂಪು ಅಕ್ಷರಲೆ. ಆ ಇಂಗ್ಲೀಷ್ ಒಳಗೆ ಬರ್ದಿದ್ದಕ್ಕೆ ಒಂದ್ಸಾರಿ ಕ್ಲಿಕ್ ಮಾಡ್ರಿ, ಒತ್ತಿರಿ. ಅದಕ್ಕೆ ಒತ್ತಿದ ಕೂಡಲೇ ಬಾಜು ಒಂದು ಗಂಟೆ ಬರ್ತದ. ಆ ಗಂಟೆ ಹೊಡೆದ್ರೆ ಅಂದ್ರೆ ನಾ ಮಾಡುವಂಥ ಇಂಥ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ. ನಿಮ್ಮ ಮೊಬೈಲ್ದಾಗ ಡೈರೆಕ್ಟಾಗಿ ಬಂದಿರ್ತಾವೆ ಸ್ಕ್ರೀನ್ ಮೇಲೆ. ಅದಕ್ಕೆ ಓಪನ್ ಮಾಡೋದದ. ನಾ ದಿನ ಮಾಡೋ ಕಂಪ್ಯೂಟರ್ ಕ್ಲಾಸ್ ನೀವು ಮನ್ಯಾಗ ಕೂತ್ ನೋಡ್ಬೋದು, ಕಂಪ್ಯೂಟರ್ ಕಲಿಬೋದು. ತಮ್ಮಗಳ ಯಾರಿಗೆ ರೊಕ್ಕ ಕೊಡೋದು ಬೇಡ, ಯಾರಿಗೆ ಫೀಸ್ ಕೊಡೋದು ಬೇಡ. 2-3 ಸಾವಿರ ರೂಪಾಯಿ ಎಲ್ಲಿ ಕೊಟ್ಟು ನೀವು ಹಾಳಾಗ್ಲಿಕ್ಕೆ ಹೋಗ್ಬೇಡ್ರಿ. ಆದರೂ ಕರೆಕ್ಟಾಗಿ ಕಲಿಸೋರಿಲ್ಲ. ಗೊತ್ತಾಯ್ತು? ಇವತ್ತೇನು ಹೇಳೋಣ ನಾವು? ಕಂಪ್ಯೂಟರ್ ಕಲಿಯೋಣ. ಇವತ್ತು ಏನದ ಈ ಕಂಪ್ಯೂಟರ್ ಅಂದ್ರೆ ಏನು, ಹೆಂಗೆ ಕಂಡುಹಿಡ್ದಿರಿ, ಇದಕ್ಕೆ ಏನು ಕೆಲಸ ಮಾಡ್ತಿದಾರ, ಮನ್ಯಾಗ ಕಂಪ್ಯೂಟರ್ ಕಲಿ ಅಂತ ತಲೆ ತಿನ್ನತ್ತಾರಲ್ಲ, ಏನು ಮಾಡಬೇಕು ಅಂತೇಳಿ ಕನ್ಫ್ಯೂಸ್ ಒಳಗೆ ಕೂಡಬೇಡ್ರಿ. ಲಾಕ್ಡೌನ್ ಒಳಗೆ ಇವತ್ತೇನು ಹೇಳತ್ತೀನಿ, ಇನ್ ಮ್ಯಾಲ ನಿಂತ ದಿನ ನನ್ನ ಕ್ಲಾಸಸ್ ವಿಡಿಯೋ ಬರ್ತಾವ. ಕಂಪಲ್ಸರಿ ಒಂದೊಂದು ವಿಡಿಯೋ ನೋಡ್ರಿ. ಅವು ಯೂಟ್ಯೂಬ್ದಾಗ ವಿಡಿಯೋ ನೋಡಿದೆ, ಫೇಸ್ಬುಕ್ದಾಗ ಹಿಂಗೆ ಪೇಜ್ ಸರ್ಸ್ಕೊತ ಹೊಂಟೆ. ನೀವು ಸಾಯೋತನ ಪೇಜ್ ಸರ್ಸಿದ್ರೆ ಸುಮ್ಮ ಮ್ಯಾಲ ಹೋಗ್ತಾವ, ಎಂಡ್ ಆಗುದಿಲ್ಲ. ತಲೆಯಾಗಿ ಇಟ್ಕೋರಿ. ಅದೇ ತರ ನಮ್ಮ ಇಂಥವು ಮಾಡುವಂತ ಒಂದು ಹೊಸ ವಿಡಿಯೋ ದಿನ ನೋಡ್ಕೋತೋರಿ. ಸ್ವಲ್ಪ ನಾಲೆಜ್ ಬರ್ತದೆ ತಲೆಯಾಗ. ಕಂಪ್ಯೂಟರ್ ನೀವು ಕಲಿಬಹುದು. ಕಂಪ್ಯೂಟರ್ ಒಂದೇ ಅಲ್ಲ, ಫೋಟೋಶಾಪ್ ಕಲಿಸ್ತೀನಿ, ಕಂಪ್ಯೂಟರ್ ಕಲಿಸ್ತೀನಿ, ಟ್ಯಾಲಿ ಕಲಿಸ್ತೀನಿ, 3D ಮ್ಯಾಕ್ಸ್ ಗೇಮ್ ಮಾಡೋದು ಕಲಿಸ್ತೀನಿ. ಮತ್ತೇನು ಬೇಕು ಕಮೆಂಟ್ಸ್ ಮಾಡ್ರಿ, ಅದನ್ನೆಲ್ಲ ಕಲಿಸ್ಕೊಡ್ತೀನಿ ನಿಮಗೆ. ಅದು ಬಹಳ ಸರಳವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಅಚ್ಚ ಕನ್ನಡದೊಳಗೆ ಹೇಳ್ಕೊಡ್ತೀನಿ. ಹೋಗೋಣ ಈಗ. ಕಂಪ್ಯೂಟರ್ ಏನು ಅನ್ನೋದನ್ನ ನಾವು ನಿಮ್ಗೆ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಕಂಪ್ಯೂಟರ್ ಏನ್ ಕೆಲಸ ಮಾಡ್ತದ, ಕಂಪ್ಯೂಟರ್ ಅಂದ್ರೆ ಏನು, ಕಂಪ್ಯೂಟರ್ ಹೆಂಗ್ ಬಂತು, ಕಂಪ್ಯೂಟರ್ ಅಂತ ಯಾಕೆ ಹೆಸರಿಟ್ರು, ಅದನ್ನ ಯಾರು ಕಂಡು ಹಿಡಿದ್ರು ಅನ್ನೋದೆಲ್ಲ ಪೂರ್ತಿ ಇವತ್ತು ಹಿಸ್ಟ್ರಿ ನಾನು ನಿಮ್ಗೆ ಹೇಳ್ಕೊತ ಹೋಗ್ತಾ ಇದ್ದೀನಿ. ನೋಡೋಣ, ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನನ್ನ ಕಡೆ ಒಂದು ವಿಡಿಯೋ ಇದೆ, ಅದೇ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಎಲ್ಲಿ ಕಂಪ್ಯೂಟರ್ ಹೋಗ್ಬಿಟ್ಟು ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ನನ್ನ ಕಡೆ ಇರ್ತಕ್ಕಂಥ ಒಂದು ವಿಡಿಯೋನ ನಿಮ್ಗೆ ಓಪನ್ ಮಾಡ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ. ನೋಡ್ರಿ, ಆರಾಮ್ ಸರಿ ಈಸಿಯಾಗಿ ನೀವು ಕಲಿಬಹುದು. ಸೊ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಅಂತ ಬರ್ತಾ ಇದೆ. ಫಸ್ಟ್ ನಾವು ನೋಡ್ಕೊಳ್ಳೋಣ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್. ಏನ್ ಇಂಟ್ರೊಡಕ್ಷನ್ ಅಂದ್ರೆ ಅದರದ ಪರಿಚಯ ಮಾಡ್ಕೊಳ್ಳೋಣ, ಕಂಪ್ಯೂಟರ್ದ ಪರಿಚಯ ಮಾಡ್ಕೊಳ್ಳೋಣ. ಮೊದಲು ಕಂಪ್ಯೂಟರ್ ಅನ್ನೋ ಪದ ಏನೈತಲ್ಲ, ಇದಕ್ಕೆ ಏನಂತ ಕರೀತಾರೆ? ಕ್ಯಾಲ್ಕುಲೇಟ್. ಕಂಪ್ಯೂಟರ್ ಅಂದ್ರೆ ಅದರ ಮೀನಿಂಗ್ ಏನಾಗ್ತದೆ? ಕ್ಯಾಲ್ಕುಲೇಟ್. ಫಸ್ಟ್ ಕಂಪ್ಯೂಟರ್ ಕಲಿಯಕ್ ಮುಂಚೆ ನೀವ್ ಏನ್ ಹೇಳ್ರಿ? ನಾ ಕ್ಯಾಲ್ಕುಲೇಟ್ ಮಾಡೋದು ಕಲಿಯಕ್ ಹೊಂಟೀನಿ. ಏನ್ ಹೇಳ್ಬೇಕು? ಕ್ಯಾಲ್ಕುಲೇಟ್ ಮಾಡೋದು ಕಲಿಯಕ್ ಹೋಗ್ತಾ ಇದೀನಿ. ಕಂಪ್ಯೂಟರ್ ಅಂದ್ರೆ ಕ್ಯಾಲ್ಕುಲೇಟ್. ಅದಕ್ಕೆ ಮೀನಿಂಗ್ ಏನಾಗ್ತದೆ ಕಂಪ್ಯೂಟರ್ದ? ಕ್ಯಾಲ್ಕುಲೇಟ್. ಏನ್ ಹೇಳ್ಕೊಡ್ತಾರೆ ಇಲ್ಲಿ? ಕಂಪ್ಯೂಟರ್ ಅಂದ್ರೆ ಕ್ಯಾಲ್ಕುಲೇಟ್. ಈ ಕಂಪ್ಯೂಟರ್ನ ಯಾರು ಕಂಡು ಹಿಡಿದ್ರು? ಏನತ್ತಪ್ಪ, ಮೊದಲು ಕಂಪ್ಯೂಟರ್ ಯಾರು ಕಂಡು ಹಿಡಿದ್ರು ಅಂತ ಕೇಳತ್ತ ನಮ್ಮ ಹುಡುಗ. ಮೊದಲು ಕಂಪ್ಯೂಟರ್ ಯಾರು ಕಂಡು ಹಿಡಿದ್ರು ಅದು ಸ್ವಲ್ಪ ಹೇಳ್ಕೊತ ಹೋಗ್ತೀನಿ. ಮೊದಲು ಕಂಪ್ಯೂಟರ್ ಯಾವ್ದಿತ್ತು, ಮೊದಲು ಕಂಪ್ಯೂಟರ್ ಯಾರು ಕಂಡು ಹಿಡಿದ್ರು ಅನ್ನೋದನ್ನ ಆ ವಿಡಿಯೋ ನಿಮ್ಗೆ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್ ಅಂತ ಬಂತು. ಆಯ್ತು, ಅವನ್ ನೀವು ಕೇಳ್ತಿದಾಗನೇ ಮೊದಲಿಂದ ಹೇಳ್ಕೊತ ಹೊಂಟೀನಪ್ಪ. ಕಂಪ್ಯೂಟರ್ ಯಾರು ಕಂಡು ಹಿಡಿದ್ರು, ಕಂಪ್ಯೂಟರ್ ಯಾಕೆ ಕಂಡು ಹಿಡಿದ್ರು ಅನ್ನೋದು ಕೂಡ ಹೇಳ್ಕೊತ ಹೋಗ್ತಾ ಇದ್ದೀನಿ. ನೀವು ಹೇಳ್ತಿದ್ದ ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್. ಕಂಪ್ಯೂಟರ್ ಮೊದಲ ಹಿಸ್ಟ್ರಿ ತಿಳ್ಕೊಂಡು ಅದಾದ ನಂತರ ಆ ಮನಿ ವ್ಯವಹಾರ ಮಾಡೋಣ್ರಿ. ಸುಮ್ಮನೆ ಹೋಗಿ ಮನೆಯಿಂದ ಹುಡುಗಿ ತಂದು ನಾಳೆ ಸೊಸಿ ಸರಿ ಇಲ್ಲ, ಅದು ಸರಿ ಇಲ್ಲ, ಬೇರೆದವ್ರ ಮೇಲೆ ಯಾಕೆ ಕಳ್ತೀರಿ? ಮೊದಲ ಮನಿ ಬಗ್ಗೆ ತಿಳ್ಕೊಳ್ಳೋಣ. ಹಂಗ ಈ ಕಂಪ್ಯೂಟರ್ ಬಗ್ಗೆನೂ ಕೂಡ ನಾವು ಇವತ್ತೇ ತಿಳ್ಕೊಬೇಕಾಗ್ಯದ. ಹಿಸ್ಟ್ರಿ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ ಏನ್ ಕೆಲಸ ಮಾಡ್ತದೆ, ಏನಿದು ಕಂಪ್ಯೂಟರ್. ಎಲ್ಲಾ ಮಕ್ಕಳು ಸಾಕು ಬೆಂಗಳೂರದಾಗ ಅಲ್ಲಿ ಇಲ್ಲಿ ಇದ್ದವ್ರು ಬಿಗ್ರೆ ಎಲ್ಲ ನಮ್ಮ ಮಕ್ಕಳು ಕಂಪ್ಯೂಟರ್ ಕಲಿತಾವ್ಯವ, ನನ್ನ ಮಕ್ಕಳು ಕಂಪ್ಯೂಟರ್ ಕಲಿತಾವ್ಯವ, ನನ್ನ ಮಗ ಕಂಪ್ಯೂಟರ್ ಕಲಿಯತ್ತ. ಏನು ಕಂಪ್ಯೂಟರ್ ಏನು ದೊಡ್ಡ ಸಾಧನೆ ಮಾಡ್ದಂಗ ಆಗ್ತಾನ ಕಂಪ್ಯೂಟರ್ ಕಲ್ತ್ರ? ಏನಿಲ್ತಮ್ಮ, ಅದು ಭಾಳ ಈಸಿ ಅದ. ಈ ಹೇಳ್ಕೊಡ್ತೀನಿ ನೋಡಿ, ಈ ವಿಡಿಯೋದಿಂದ ದಿನ ಒಂದೊಂದು ವಿಡಿಯೋ ನೋಡ್ಕೊತ ಹೋಗು. ಆರಾಮ್ ಸರಿ ನೀನು ಕಂಪ್ಯೂಟರ್ ಕಲ್ತು ನನ್ನ ಮಾಸ್ತರ್ ಆಗಿ ಯೂಟ್ಯೂಬ್ದಾಗ ವಿಡಿಯೋ ಮಾಡಿ ಸಾವಿರಾರು ಮಂದಿ ಹೇಳ್ಕೊತ ಹೋಗ್ತಿ. ಆರಾಮ್ ಸರಿ. ಇಂಥ ಜೀವನ ಯಾರಿಗೆ ಸಿಗ್ತದ್ರಿ? ಹೌದಲ್ಲ? ಚಂದಾಗಿ ಕಲಿಬೇಕು. ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್. ಕಂಪ್ಯೂಟರ್ನ ಯಾರು ಕಂಡು ಹಿಡಿದ್ರು ಅನ್ನೋದನ್ನ ನಾವು ನೋಡೋಣ. ಫಸ್ಟ್ ಕಂಪ್ಯೂಟರ್ ಯಾವ್ದಿತ್ತಪ್ಪ ಅಂದ್ರೆ ಅಬ್ಯಾಕಸ್.
ಈ ಜಗತ್ತಿನೊಳಗ ಮೊಟ್ಟ ಮೊದಲ ಕಂಪ್ಯೂಟರ್ ಅನ್ನೋದಿತ್ತು, ಅದರೊಳಗೆ ಕ್ಯಾಲ್ಕುಲೇಷನ್ ಮಾಡ್ತಿದ್ರಪ್ಪ ಅಂದ್ರೆ ಅದ್ರ ಹೆಸರು ಏನಿತ್ರಿ, ಅಬ್ಯಾಕಸ್ ಅಂತ ಹೇಳ್ತಿದ್ರು. ದ ಅಬ್ಯಾಕಸ್ ದ ಫಸ್ಟ್ ಕಂಪ್ಯೂಟರ್ ಅಂತ ಕರಿತೀವಿ. ಈ ಭೂಮಿ ಮೇಲೆನೆ ಮೊಟ್ಟ ಮೊದಲು ಕಂಪ್ಯೂಟರ್ ಅಂತ ಅದರ ಹೆಸರು ಇಟ್ಕೊಂಡು ಕೆಲಸ ಮಾಡಿರೋ ವಸ್ತು ಯಾವ್ದಂದ್ರೆ ಅಬ್ಯಾಕಸ್. ಇದಕ್ಕ ನಾವು ಕಿಲಿಮಣಿ ಅಂತ ಹೇಳ್ತೀವಿ. ಈ ಕಿಲಿಮಣಿ ಒಳಗಡೆ ನಾವು 1ನೇ 2ನೇ ಇದ್ದಾಗ ಅಂಗನವಾಡಿ ಶಾಲೆಗೆ ಈಗಲೂ ಕೊಡ್ತಿರ್ಬೋದು ಇವೆಲ್ಲ ಅಬ್ಯಾಕಸ್. ಇದ್ರೊಳಗ ಇವೆಲ್ಲ ರೌಂಡ್ ಅನ್ನು ಎಣಸ್ಕೋತ್ ಕೂಡ್ರಿ ಅಂತ ಹೇಳ್ತಿದ್ರು ಟೀಚರ್ಗಳು. ಅದನ್ನ ಏನ್ ಮಾಡ್ತಿದ್ರು, ಅಬ್ಯಾಕಸ್ ಯಾವಾಗ ಯೂಸ್ ಮಾಡ್ತಿದ್ರಪ್ಪ ಅಂದ್ರ ಯೇಸು ಕ್ರಿಸ್ತಕ್ಕಿಂತ ಮುಂಚೆ. ಯಾವಾಗ ಇನ್ನು ಯೇಸು ಕ್ರಿಸ್ತ ಬಿಫೋರ್ ಕ್ರಿಸ್ತ, ಯೇಸು ಕ್ರಿಸ್ತನು ಹುಟ್ಟಿದಿಲ್ಲ, ಅವಾಗ ಏನ್ ಮಾಡ್ತಿದ್ರು, ಇದ್ರ ಒಳಗ ಕೆಲಸವನ್ನ ಮಾಡ್ತಿದ್ರು. ಯಾರು, ಪೋರ್ಚುಗೀಸರು ಅಲ್ಲ, ಅವಾಗಿದ್ರಲ್ಲ ಪೋರ್ಚುಗೀಸರು ಇದ್ದಲ್ಲ, ಬೇರೆ ಬೇರೆ ಯಾವ್ಯಾವ್ದೋ ಗೀಸರು ಇದ್ರು ನೋಡು, ಅವಾಗೆಲ್ಲ ಏನ್ ಮಾಡ್ತಿದ್ರು, ಇದ್ರೊಳಗ ಈ ಅಬ್ಯಾಕಸ್ ಒಳಗಡೆ ಅವರೆಲ್ಲ ಲೆಕ್ಕಾಚಾರವನ್ನ ಮಾಡ್ಕೋತಿದ್ರು ಅಂತ ನಾವು ಹೇಳ್ತೀವಿ. ಓಕೆ, ದ ಅಬ್ಯಾಕಸ್ ದ ಫಸ್ಟ್ ಕಂಪ್ಯೂಟರ್ ಅಂತ ಕರಿತೀವಿ. ಇದಾದ ನಂತರ ಒಬ್ಬ ಶಾಣೆ ಮನುಷ್ಯ ಹುಡ್ದ, ಮತ್ತೆ ಯಾರವ, ಚಾರ್ಲೆಸ್ ಬ್ಯಾಬೇಜ್ ಅಂತ ಹೇಳಿ. ಇಲ್ಲಿ ನೋಡ್ರಿ, ದ ಫಸ್ಟ್ ಕಂಪ್ಯೂಟರ್ ಹಾರ್ಡ್ವೇರ್, ಮೊಟ್ಟ ಮೊದಲ ಕಂಪ್ಯೂಟರ್ನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಚಾರ್ಲೆಸ್ ಬ್ಯಾಬೇಜ್ ಅಂತ ನಾವು ಹೇಳ್ಬೇಕಾಗ್ತದೆ. ಗೊತ್ತಾಗ್ತಿದ್ದಾರೆ? ಅಬ್ಯಾಕಸ್ ಯಾರು ಕಂಡು ಹಿಡಿದ್ರು ಅನ್ನೋದು ನನಗೂ ಅಷ್ಟು ಐಡಿಯಾ ಇಲ್ಲ. ಓಕೆ, ಅದನ್ನ ಮೊಟ್ಟ ಮೊದಲ ಕಂಪ್ಯೂಟರ್ ಅಂತೇಳಿ ನಾವು ಪರಿಗಣನೆ ಮಾಡ್ತೀವಿ. ಅಬ್ಯಾಕಸ್ ಇಸ್ ದ ಫಸ್ಟ್ ಕಂಪ್ಯೂಟರ್. ಇದೇನದಪ್ಪ ಅಂದ್ರೆ ದ ಫಸ್ಟ್ ಕಂಪ್ಯೂಟರ್ ಹಾರ್ಡ್ವೇರ್ ಏನದ, ಚಾರ್ಲೆಸ್ ಬ್ಯಾಬೇಜ್ ಏನ್ ಮಾಡ್ದ, ಈ ಕಂಪ್ಯೂಟರ್ ಅನ್ನೋದು ಇಂಜಿನ್ ನ ಕಂಡು ಹಿಡ್ದ. ಅದಕ್ಕೆ ಅನಲೈಟಿಕಲ್ ಇಂಜಿನ್ ಅಂತ ಹೇಳ್ತಿದ್ದ ಫಸ್ಟ್ ಅವನು. ಓಕೆ, ಏನ್ ಹೇಳ್ತಿದ್ದ, ಅದಕ್ಕೆ ಅನಲೈಟಿಕಲ್ ಇಂಜಿನ್ ಅನ್ನೋದನ್ನ ಫಸ್ಟ್ ಏನ್ ಮಾಡ್ದ ಅವನು, ಡಿಫೈನ್ ಇಂಜಿನ್ ಯೂಸ್ ಫಾರ್ ದ ಮೆಕ್ಯಾನಿಕಲ್ ಪವರ್ ಮೇಲೆ ಕೆಲಸ ಮಾಡುವಂತ ಇಂಜಿನ್ ಏನ್ ಮಾಡ್ದ, ಚಾರ್ಲೆಸ್ ಬ್ಯಾಬೇಜ್ ಕಂಡು ಹಿಡ್ದ. 1791 ಹುಟ್ಟ್ಯಾನವ ಚಾರ್ಲೆಸ್ ಬ್ಯಾಬೇಜ್. ಅವ್ನ ಡೇಟ್ ಆಫ್ ಬರ್ತ್ ಬರ್ಕೋರಿ, ಯಾವ್ದಾವ್ದು CET ಒಳಗೂ ಕೇಳ್ತಿರ್ತಾರ. ಗೊತ್ತಾಗ್ತಿದ್ರೆ CET ಒಳಗೆ 100% ಯಾವ್ದೋ CET ಒಳಗೆ TET ಒಳಗೆ ಯಾವ್ದಾವ್ದು ಬರಿತಿರಲ್ಲ, FTC ಯಾವ್ದೋ TUT ಇದಿರ್ಬೋದು, ಅದ್ರೊಳಗೆ ಏನ್ ಮಾಡ್ತಾರ, ಚಾರ್ಲೆಸ್ ಬ್ಯಾಬೇಜ್ ಯಾವಾಗ ಹುಟ್ಟದ ಅನ್ನೋದು ಆರಾಮ್ ಸರಿ ಕೇಳ್ತಿರ್ತಾರ. ನೀವು ಬರ್ಕೋಬೇಕು, ಮೊದಲು ಬುಕ್ ತಗೊಂಡು ನೋಟ್ಸ್ ಮಾಡ್ಕೋರಿ, ಬಹಳ ಇಂಪಾರ್ಟೆಂಟ್ ಇರ್ತಾವ. ಚಾರ್ಲೆಸ್ ಬ್ಯಾಬೇಜ್ ಯಾವಾಗ ಹುಟ್ಟದ, 1791 ಹುಟ್ಟ್ಯಾನ. ಫಾದರ್ ಆಫ್ ದ ಕಂಪ್ಯೂಟರ್ ಅಂತ ಕರೀತಾರ. ಗೊತ್ತಾಗ್ತಿದ್ದೀರಿ? ಈಗ ನನಗೆ ಯಾರ್ಯಾರು ಎಲ್ಲಿರೋದ್ರೆ ನೀವು ಅಪ್ಪನ ಹೆಸರು ಏನಪ್ಪ ಅಂತ ಕರೀತಾರೆ. ಯಾಕ, ನನಗೆ ಯಾರು ಹುಟ್ಟಿಸಿದ್ರು ಅನ್ನೋದು ಇಂಪಾರ್ಟೆಂಟ್ ಅದ. ನಮ್ಮ ತಂದೆ ಹೆಸರು ನಾನು ಹೇಳ್ಬೇಕಾಗ್ತದೆ. ಅದೇ ತರ ಈ ಕಂಪ್ಯೂಟರ್ನ ಯಾರು ತಯಾರು ಮಾಡಿದ್ರು, ಇದಕ್ಕೆ ಯಾರು ಹುಟ್ಟಿಸಿದ್ರು ಅನ್ನೋದನ್ನ ನಾವು, ಈ ಕಂಪ್ಯೂಟರ್ನ ಯಾರು ಹುಟ್ಟಿಸಿದ್ರಪ್ಪ ಅಂದ್ರೆ ಚಾರ್ಲೆಸ್ ಬ್ಯಾಬೇಜ್, ಇದರ ಅಪ್ಪ. ಚಾರ್ಲೆಸ್ ಬ್ಯಾಬೇಜ್ ಯಾವಾಗ ಹುಟ್ಟಿದ, 1791 ಹುಟ್ಟಿದ. ಕಂಪ್ಯೂಟರ್ ಕಂಡಿಡ್ದ. ಹುಟ್ಟಿದ ನಂತರ ಸುಮ್ಮನೆ ನಮ್ಮ ಮೊಬೈಲ್ದಾಗ ಫೇಸ್ಬುಕ್ ನೋಡಿದೆ, ವಾಟ್ಸ್ಆಪ್ ನೋಡಿದೆ, ಪೇಜ್ ಓಪನ್ ಮಾಡ್ಕೋತ ಅವ್ರಿಗೆ ಇವ್ರಿಗೆ ಚಾಟಿಂಗ್ ಮಾಡ್ಕೋತ ಕೂಡ್ಲಿಲ್ಲ. ಅವ ಏನ್ ಮಾಡ್ದ, ಕಂಪ್ಯೂಟರ್ ಕಂಡಿಡ್ದ. ಚಾರ್ಲೆಸ್ ಬ್ಯಾಬೇಜ್ 1791 ಹುಟ್ಟಿ ಫಾದರ್ ಆಫ್ ದ ಕಂಪ್ಯೂಟರ್ ಅಂತ ಹೆಸರು ಅನಿಸ್ಕೊಂಡ. ಗೊತ್ತಾಗ್ತಿದ್ದಾರೆ? ಇದ್ರೊಳಗ ಫಾದರ್ ಆಫ್ ದ ಕಂಪ್ಯೂಟರ್ ಅಂತ ಯಾರಿಗೆ ಕರೀತಾರ ಅಂದ್ರೆ ನಾವೇನ್ ಹೇಳ್ಬೇಕು, ಚಾರ್ಲೆಸ್ ಬ್ಯಾಬೇಜ್ ಫಾದರ್ ಆಫ್ ದ ಕಂಪ್ಯೂಟರ್. ಅವನು ಹುಟ್ಟಿರೋದು 1791 ಹುಟ್ಟಿದ. ಅವ ಏನ್ ಕೆಲಸ ಮಾಡ್ದ ಅಂದ್ರೆ ಫಸ್ಟಿಗೆ 1830 ಒಳಗಡೆ ಒಂದು ಇಂಥ ಮಷಿನ್ ಕಂಡಿಡ್ದ. ಒಂದು ಮಷಿನರಿ ಒಳಗಡೆ ಡಿಫೈನ್ ಇಂಜಿನ್ ಒಳಗಡೆ ಯೂಸ್ ಫಾರ್ ದ ಮೆಕ್ಯಾನಿಕಲ್ ಪವರ್. ಮೆಕ್ಯಾನಿಕಲ್ ಪವರ್ ಅಂದ್ರೆ ಎದಕ್ಕೆ ಕರಿತೀವಿ, ಎಣ್ಣೆ ಮೇಲೆ ಚಾಲು ಆಗೋದು. ಎಲೆಕ್ಟ್ರಾನಿಕ್ ಮೇಲೆ ಚಾಲು ಆಗ್ತಿತ್ತು ಅಂದ್ರೆ, ಕರೆಂಟ್ ಮೇಲೆ ಹೊಡಿತಿತ್ತು ಅಂದ್ರೆ ಎಲೆಕ್ಟ್ರಾನಿಕ್ ಪವರ್ ಮೇಲೆ ಚಾಲು ಆಗ್ತದೆ. ಅದು ಶಾರ್ಟ್ ಹೊಡಿತದೆ, ಸಟ್ ಅಂತ ಹೇಳಿ ಹಿಡ್ಯಾಕ್ ಹೋದ್ರ TC ಗಿಸಿ ಹಿಡಿದ್ರಿ, ಮತ್ತೆ ಮೆಕ್ಯಾನಿಕಲ್ ಪವರ್ ಮೇಲೆ ಐತಿ ಅಂತೇಳಿ ಗೊತ್ತಾಗ್ತಿದ್ದ. ಕರೆಂಟ್ ಬರ್ತಿರ್ತದ ಅದ್ರೊಳಗೆ. ಇದು ಕರೆಂಟ್ಲೇ ಚಾಲು ಆಗ್ತಿರ್ತಿರ್ಲಿಲ್ಲ. ಫಸ್ಟ್ ಎದ್ರ ಮೇಲೆ ಚಾಲು ಆಗ್ತಿತ್ತಪ್ಪ ಅಂದ್ರೆ ಮೆಕ್ಯಾನಿಕಲ್ ಪವರ್ ಮೇಲೆ ಕೆಲಸ ಮಾಡ್ತಿತ್ತು. ಯಾವುದು, ಡಿಫೈನ್ ಇಂಜಿನ್ ಅನ್ನೋ 1830 ಒಳಗಡೆ ಡಿಫೈನ್ ಇಂಜಿನ್ ಅನ್ನೋದು ರೆಡಿ ಮಾಡ್ದ. ಅದು ಮೆಕ್ಯಾನಿಕಲ್ ಪವರ್ ಮೇಲೆ ಕೆಲಸ ಮಾಡ್ತಿದ್ದು. ಅದ್ರೊಳಗ ಸ್ಮಾಲ್ ಮ್ಯಾಥಮೆಟಿಕ್ಸ್ ಲೆಕ್ಕವನ್ನ ಮಾಡ್ತಿದ್ದ. ಮತ್ತೆ ಅದ್ರೊಳಗ ಟೇಬಲ್ಸ್ ಎಲ್ಲ ಹಾಕೊಂಡು ಅದ್ರೊಳಗ ಕೆಲಸವನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ಲಿಕ್ಕೆ ಅದನ್ನ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಡೆವಲಪಿಂಗ್ ಮಾಡ್ದ. ಚಾರ್ಲೆಸ್ ಬ್ಯಾಬೇಜ್ ಬ್ರಿಟಿಷ್ ಗೌರ್ಮೆಂಟ್ ಇದ್ದ ಆ ಟೈಮಿಗೆ. ಅವಾಗ ಏನ್ ಮಾಡ್ದಾರಿ, 1830 ಡಿಫೈನ್ ಇಂಜಿನ್ ಅನ್ನೋದನ್ನ ಒಂದು ಮಷಿನ್ ಕಂಡಿಡ್ದ. ಅದಾದ ನಂತರ ಅದು ಕನ್ವರ್ಟ್ ಮಾಡ್ತಾನ ಅನಲೈಟಿಕಲ್ ಇಂಜಿನ್ ಗೆ ಕನ್ವರ್ಟ್ ಮಾಡ್ಬಿಟ್ಟು ಅದರೊಳಗೆ ಏನ್ ಮಾಡ್ತಾನ್ರಿ, 1990 ಅನಲೈಟಿಕಲ್ ಇಂಜಿನ್ ಕನ್ವರ್ಟ್ ಆದಾಗ ಅದೇನ್ ಮಾಡುತ್ತೆ, ಪರ್ಫಾರ್ಮ್ ಮೆನಿ ಟೈಪ್ಸ್ ಆಫ್ ಕ್ಯಾಲ್ಕುಲೇಷನ್. ಅಂದ್ರೆ ಒಂದೇ ತರ ಕೆಲಸ ಮಾಡೋದಿಲ್ಲ, ಅದು ಏನ್ ಮಾಡ್ತದ, ಎಲ್ಲಾ ತರ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತದ. ಅಂದ್ರೆ ಇಲ್ಲಿ ಮೊದಲೇನ್ ಮಾಡ್ತಿತ್ತು, ಸ್ವಲ್ಪ ಸಣ್ಣ ಕ್ಯಾಲ್ಕುಲೇಷನ್ ಮಾಡ್ತಿತ್ತು, ಮತ್ತೆ ಸ್ಮಾಲ್ ಲೈನ್ಸ್ ಕೂಡ ಹಾಕೊಡ್ತಿತ್ತು. ಈಗ ಏನ್ ಮಾಡ್ತಿದ್ದ, ಅದೇ ಮಷೀನಿಗೆ ಏನ್ ಮಾಡ್ತಾರ, ಕನ್ವರ್ಟ್ ಮಾಡ್ದ, ಸ್ವಲ್ಪ ಚೇಂಜಸ್ ಮಾಡ್ದ, ಮೋಡಿಫೈ ಮಾಡ್ದ. ನಾವು ಅಮಾಸಿಗೆ ಹುಣ್ಣಿಗೆ ಹೆಂಗ್ ಮನಿ ತೊಳಿತೀವಲ್ಲ, ಹಂಗ ಅವನು ಏನ್ ಮಾಡ್ದ, 1 ವರ್ಷ 2 ವರ್ಷ ಬಿಟ್ಟು ಅದಕ್ಕೂ ಸ್ವಲ್ಪ ಬೇರೆ ತರ ಡಿಸೈನ್ ಮಾಡ್ಲಿಕ್ಕೆ ಶುರು ಮಾಡ್ದ. ಅವಾಗ ಏನಾಯ್ತದ, ಕನ್ವರ್ಟ್ ಅನಲೈಟಿಕಲ್ ಇಂಜಿನ್ ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಅದೇನ್ ಮಾಡ್ತಿದ್ದು, ಪರ್ಫಾರ್ಮೆನ್ಸ್ ಮೆನಿ ಟೈಪ್ಸ್ ಆಫ್ ಕ್ಯಾಲ್ಕುಲೇಷನ್, ಎಲ್ಲಾ ತರ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಿತ್ತು. ಯಾವ್ದು, ಅನಲೈಟಿಕಲ್ ಇಂಜಿನ್ ಅಂತ ಪರಿವರ್ತನೆ ಮಾಡಿದ್ರು. ಅನಲೈಟಿಕಲ್ ಇಂಜಿನ್ ಅಂತ ರೆಡಿ ಮಾಡ್ದ. ಅದು ಫಸ್ಟ್ ವರ್ಷನ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 1991 ಒಳಗಡೆ ಅದನ್ನ ರೆಡಿ ಮಾಡಿದ್ರು. ಅದ್ರ ಒಳಗಡೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನೋಡ್ತಾ ಹೋಗ್ಬೇಕಾ, ಕಂಟಿನ್ಯೂ ಮಾಡೋಣ.
ನೆಕ್ಸ್ಟ್ ಇದರ ಒಳಗಡೆ ಹೋಗ್ತಿದಂಗನೆ ನಾವು ಇದನ್ನ ಅಪ್ಲೈ ಮಾಡ್ತಾ ಇದೀನಿ. ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಒಳಗಡೆ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಮತ್ತೆ ಟೈಪ್ಸ್ ಆಫ್ ದ ಕಂಪ್ಯೂಟರ್ ಒಳಗೆ ಎಷ್ಟು ತರ ಕಂಪ್ಯೂಟರ್ ಅದಾವ, ಎಂತೆಂತ ಕಂಪ್ಯೂಟರ್ ನೋಡ್ಬೇಕು. ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂದ್ರೆ ಯಾವ್ದ್ರಿ, ಲ್ಯಾಪ್ಟಾಪ್ ಕಂಪ್ಯೂಟರ್ ನೋಡ್ರಿ, ಇದ್ರೊಳಗೆ ಎರಡ್ ಅದಾವ. ಲ್ಯಾಪ್ಟಾಪ್ ಕಂಪ್ಯೂಟರ್ ಒಂದದ, ಡೆಸ್ಕ್ಟಾಪ್ ಕಂಪ್ಯೂಟರ್ ಒಂದದ, ಇನ್ನೊಂದು ಡಾಟಾ ಅಂತ ಹೇಳಿ ಬರ್ತದಂತ. ವರ್ಕಿಂಗ್ ಆಫ್ ದ ಕಂಪ್ಯೂಟರ್, ಕಂಪ್ಯೂಟರ್ ಆರ್ಗನೈಸೇಷನ್, ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್, ಹಾರ್ಡ್ವೇರ್ ಮತ್ತೆ ಇನ್ನೊಂದು ಸಾಫ್ಟ್ವೇರ್ ಅಂತ ನೋಡ್ತೀವಿ. ಇದನ್ನೆಲ್ಲ ಏನ್ ಕೆಲಸ ಮಾಡ್ತಾರ, ಇದನ್ನೆಲ್ಲ ಯಾವ ತರ ಯೂಸ್ ಮಾಡ್ಕೋಬಹುದು. ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಅಂತ, ಕಂಪ್ಯೂಟರ್ ಅಂದ್ರೆ ಏನು, ಕಂಪ್ಯೂಟರ್ ದ ಫುಲ್ ಫಾರ್ಮ್ ಏನು ಅನ್ನೋದನ್ನ ನೋಡೋಣ. ಓಕೆ, ಇಲ್ಲಿ ಫುಲ್ ಫಾರ್ಮ್ ಆಫ್ ದ ಕಂಪ್ಯೂಟರ್ ಅಂತ ಬಂದಾಗ ಸಿ ಅಂದ್ರೆ ಏನ್ ಹೇಳ್ತೀವಿ ನಾವು, ಕಮಾಂಡ್ಲಿ. ಸಿ ಅಂದ್ರೆ ಕಮಾಂಡ್ಲಿ ಅಂತ ಹೇಳ್ತೀವಿ. ಓ ಅಂದ್ರೆ ಆಪರೇಟೆಡ್, ಎಂ ಅಂದ್ರೆ ಮಷಿನ್, ಪಿ ಅಂದ್ರೆ ಪರ್ಟಿಕ್ಯುಲರ್ಲಿ, ಯು ಅಂದ್ರೆ ಯೂಸ್ಡ್ ಇನ್, ಟಿ ಅಂದ್ರೆ ಟ್ರೇಡ್, ಎ ಅಂದ್ರೆ ಎಜುಕೇಶನ್ ಅಂಡ್ ಎಂಟರ್ಟೈನ್ಮೆಂಟ್, ಆರ್ ಅಂದ್ರೆ ರಿಸರ್ಚ್. ಈ ತರ ಅವ್ರು ಹೇಳಿರೋದು. ನಿಮ್ದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಕೂಡ ರೆಡಿ ಮಾಡ್ಕೋಬಹುದು. ಅದು ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರ್ಬೇಕು. ಇದೆಲ್ಲ ನೀವೇನ್ ರೆಡಿ ಮಾಡ್ಕೋತಿರಲ್ಲ ಇದೇ ಕರೆಕ್ಟ್ ಅಂತಾನಿಲ್ಲ, ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿತ್ತು ಅಂದ್ರೆ ನೀವು ಇದನ್ನ ಕರೆಕ್ಟ್ ಆಗಿ ರೆಡಿ ಮಾಡ್ಕೋಬಹುದು. ಕಾಮನ್ಲಿ, ಆಪರೇಟೆಡ್, ಮಷಿನ್ ಅಂತ ಹೇಳ್ತಾರ. ನೆಕ್ಸ್ಟ್ ಏನದರಿ, ಪರ್ಟಿಕ್ಯುಲರ್ಲಿ, ಯೂಸ್ಡ್ ಇನ್, ಟಿ ಅಂದ್ರೆ ಟ್ರೇಡ್. ಈ ತರ ನಾವು ಏನ್ ಮಾಡ್ತೀವಿ, ಇದ್ರೊಳಗೆ ಒಂದು ಫುಲ್ ಫಾರ್ಮ್ ಕೂಡ ನಾವು ರೆಡಿ ಮಾಡ್ಕೊಂಡು ನೋಡ್ಕೋಬಹುದು. ಗೊತ್ತಾಗ್ತಿದ್ದಾರೆ, ನೀವು ಗೊತ್ತಾಗ್ತಿದ್ದೆ ಅಂತ ಅನ್ಕೋತೀನಿ. ಇದೇ ತರ ನೋಟ್ಸ್ ಅನ್ನ ಬರಿತಾ ಹೋಗ್ಬೇಕು, ಗೊತ್ತಾಗ್ತದ. ಓಕೆ, ಪೂರ್ತಿ ವಿಡಿಯೋನ ನೋಡ್ತಾ ಹೋಗಿರ್ಬೇಕು, ಅವಾಗ ನೀವು ಪೂರ್ತಿಯಾಗಿ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ದ ಕಂಪ್ಯೂಟರ್. ಕಂಪ್ಯೂಟರ್ ಒಳಗೆ ಎಷ್ಟು ತರ ಇದಾವ, ಯಾವ್ದಾವ ತರ ನೋಡಬಹುದು. ಕಂಪ್ಯೂಟರ್ ಒಳಗೆ ಎಷ್ಟು ತರ ಇದಾವ. ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಡೆಸ್ಕ್ಟಾಪ್ ಅಂದ್ರೆ, ಡೆಸ್ಕ್ ಟಾಪ್ ಅಂದ್ರೆ ಏನು, ಡೆಸ್ಕ್ ಅಂದ್ರೆ ನಿಮ್ ಮನೇಲಿ ಇರ್ತಕ್ಕಂಥ ಟೇಬಲ್, ಅದರ ಮೇಲೆ ಕೂತ್ರ ಅಂದ್ರೆ ಡೆಸ್ಕ್ಟಾಪ್. ಅದರ ಮೇಲೆ ಕೂತಪ್ಪ ಅಂದ್ರೆ ನಿನಗೆ ಡೆಸ್ಕ್ ಟಾಪ್ ಅಂತ ಕರೀತಾರೆ. ಎಲ್ಲಿ ಅದನ್ನು ಶಿವ ಅಂತ ಕರೆದ್ರೆ ಡೆಸ್ಕ್ಟಾಪ್ ಮೇಲೆ ಕೂತನ್ರಿ ಅಂತ ಹೇಳ್ಬೇಕು. ಗೊತ್ತಾಗ್ತಿದ್ದು, ಟೇಬಲ್ ಮೇಲೆ ಕೂತನ್ರಲ್ಲ, ಡೆಸ್ಕ್ ಟಾಪ್ ಮೇಲೆ ಕೂತಾನ. ಕಂಪ್ಯೂಟರ್ ಅಂತ ಹೇಳ್ಬೇಡ್ರಿ ಮೊದಲ, ಡೆಸ್ಕ್ಟಾಪ್. ಇದಕ್ಕೆ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಕರಿತೀವಿ. ಡೆಸ್ಕ್ಟಾಪ್ ಅಂದ್ರೆ ಬೇರೆ, ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಕರಿತೀವಿ. ಇದಕ್ಕೆ ಲ್ಯಾಪ್ಟಾಪ್ ಅಂತ ಕರಿತೀವಿ. ಲ್ಯಾಪ್ಟಾಪ್ ಮತ್ತೆ ಡೆಸ್ಕ್ಟಾಪ್ ಎರಡು ಕಂಪ್ಯೂಟರ್ ಒಂದೇ, ಬಟ್ ಹೆಸರು ಬೇರೆ ಬೇರೆ ಕೊಟ್ರು. ಎರಡು ಮಕ್ಕಳು ಒಂದೇ, ಒಬ್ಬನೇ ತಂದೆ ಹೋಗಿ ಇಬ್ರಿಗೆ. ಕಂಪ್ಯೂಟರ್ ಒಬ್ಬನೇ ತಂದೆ, ಬಟ್ ಇಬ್ರು ಆದ್ರ ಅದ್ರೊಳಗ ಲ್ಯಾಪ್ಟಾಪ್ ಅದ್ ಬತ್ತು, ಒಂದು ಡೆಸ್ಕ್ಟಾಪ್ ಅದ. ಡೆಸ್ಕ್ಟಾಪ್ ಅಂತ ಯಾಕೆ ಇಟ್ರಪ್ಪ ಅಂದ್ರೆ ಡೆಸ್ಕ್ ಮೇಲೆ ಇಟ್ಟು ಕೆಲಸ ಮಾಡೋದಕ್ಕೆ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಹೇಳಿದ್ರು. ಲ್ಯಾಪ್ಟಾಪ್ ಅಂದ್ರೆ ತೊಡೆ ಮೇಲ್ಗಡೆ ಭಾಗ ಸ್ವಲ್ಪ ದಪ್ಪ ಇರ್ತಾವ ನೋಡ್ರಿ, ತೊಡಿ ಮ್ಯಾಲ ಇಟ್ಟಿರ್ತೀರಿ, ಕೈ ಮೊಬೈಲ್ ಗಿಬೈಲ್ ಹಾಕೋತಿರಿ ನೋಡಿ, ಕಿಶ ಇರ್ತಾವ ಮ್ಯಾಲ. ತೊಡಿ ಮೇಲ್ಗಡೆ ಭಾಗಕ್ಕೆ ಏನಂತ ಕರೀತಾರ, ಲ್ಯಾಪ್ಸ್ ಅಂತ ಕರೀತಾರ. ಲ್ಯಾಪ್ಸ್ ಮೇಲಿನ ಖಂಡ ಏನಿರ್ತದಲ್ಲ ಅದಕ್ಕೆ ಇಂಗ್ಲಿಷ್ ಒಳಗ ಲ್ಯಾಪ್ಸ್ ಅಂತ ಕರೀತಾರ. ನನಗೂ ಪಕ್ಕ ಇಂಗ್ಲಿಷ್ ಬರೋದಿಲ್ಲ, ಸುಮ್ಮನೆ ಓದಿನಿ ಹೇಳಾತೀನಿ. ಲ್ಯಾಪ್ಸ್ ಅಂತ ಕರೀತಾರ. ಅದ್ರ ಮೇಲೆ ಇಟ್ಟು ಕೆಲಸ ಮಾಡೋದಕ್ಕ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಂತ ಕರೆದ್ರು. ಗೊತ್ತಾಗ್ತಿದ್ರಿ. ನೆಕ್ಸ್ಟ್ ಡೆಸ್ಕ್ಟಾಪ್ ಅಂತ ಯಾಕೆ ಕರೆದ್ರು, ಡೆಸ್ಕ್ ಮೇಲೆ ಇಟ್ಟು ಕೆಲಸ ಮಾಡೋದಕ್ಕೆ ಡೆಸ್ಕ್ಟಾಪ್ ಅಂತ ಹೇಳಿದ್ರು. ಲ್ಯಾಪ್ಟಾಪ್ ಅಂದ್ರೆ ತೊಡೆ ಮೇಲ್ಗಡೆ ಭಾಗ, ಲ್ಯಾಪ್ಸ್ ಅಂತ ಹೇಳಿದ್ರು. ಅದ್ರ ಮೇಲೆ ಇಟ್ಟು ಕೆಲಸ ಮಾಡೋದಕ್ಕೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಂತ ಹೇಳಿದ್ರು. ನೆಕ್ಸ್ಟ್ ಇದಕ್ಕೇನು ಕರೀತಾರೆ, ಈ ತರ ಉದ್ದೊಂದಿರ್ತದ, ಅದಕ್ಕೇನು ಕರಿತೀವಿ ನಾವು, ಮಾನಿಟರ್. ಏನಂತ ಕರಿತೀವ್ರಿ, ಟಿವಿ ಅಂತ ಕರಿಬೇಡ್ರಿ, ಮತ್ತೆ ಟಿವಿ ಕಾಣಿಸಕತೈತಿ ಅಂತ ಹೇಳಿ. ಇದಕ್ಕೇನ್ ಕರಿಬೇಕು, ಮಾನಿಟರ್. ಈ ಕಡೆ ಏನಿರ್ತೈತಲ್ಲ ಬೇಸ್ ಅಂತ ಹೇಳ್ಬೋದು, ಅಥವಾ CPU ಅಂತ ಹೇಳ್ಬೋದು. ನೆಕ್ಸ್ಟ್ ಕೆಳಗಡೆ ಕಾಣಿಸೋದು ಕೀಬೋರ್ಡ್. ಕೀಬೋರ್ಡ್ ಏನ್ ಕೆಲಸ ಮಾಡ್ತದ, ನೀವೇನಾದ್ರೂ ನಿಮಗ ಬಾಯಿ ಅದ ನೀವು ಮಾತಾಡ್ತೀರಾ, ಅದೇ ತರ ಕಂಪ್ಯೂಟರ್ಗೆ ಇದು ಬಾಯಿ ಇದ್ದಂಗ. ಇದು ಕೀಬೋರ್ಡ್ ಅಂದ್ರೆ ಕಂಪ್ಯೂಟರ್ ಬಾಯಿ ಇದ್ದಂಗ. ಇವೆರಡು ಕೈಗಳಿದ್ದಂಗ, ಮೌಸ್ ಅಂತ ಹೇಳ್ತೀವಿ. ಎರಡು ಕೈ ಇರ್ತಾವ, ಲೆಫ್ಟ್ ಬಲಗೈ ಮತ್ತೆ ಎಡಗೈ ಎರಡು ಕೆಲಸ ಮಾಡ್ತಾವ. ಗೊತ್ತಾಗ್ತಿದ್ದಾರೆ, ನಾವು ಬಲಗೈಲೇ ಜಾಸ್ತಿ ಕೆಲಸ ಮಾಡ್ತೀವಿ, ಕಂಪ್ಯೂಟರ್ ಎಡಗೈಲೇ ಜಾಸ್ತಿ ಕೆಲಸ ಮಾಡ್ತದೆ. ಹೆಂಗ್ ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇದು ಲ್ಯಾಪ್ಟಾಪ್. ಇದ್ರೊಳಗೂ ಕೂಡ ಟಚ್ ಪ್ಯಾಡ್ ಇರುತ್ತೆ, ಕೀಬೋರ್ಡ್ ಇರುತ್ತೆ, ಇದಕ್ಕೂ ಕೂಡ ಸ್ಕ್ರೀನ್ ಇರ್ತದೆ. ಇದನ್ನೆಲ್ಲ ನಾವು ಏನ್ ಮಾಡ್ತೀವಿ, ಡೆಸ್ಕ್ಟಾಪ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ಒಳಗಡೆ ನೋಡ್ತೀವಿ. ಇದೇ ತರ ನಾನು ಮತ್ತೆ ಕಂಟಿನ್ಯೂ ಮಾಡೋಣ. ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ನಿಮ್ಗೆ ನೋಡ್ಲಾಕ್ನು ಕೂಡ ಬೇಸರ ಆಗ್ತದೆ ವಿಡಿಯೋ. ಇಷ್ಟಕ್ಕೆ ನಾನು ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿದಿಂದ ನೆಕ್ಸ್ಟ್ ಕ್ಲಾಸ್ ಅನ್ನ ಹೇಳಿಕ್ ಬರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಕೆಳಗಡೆ ಎಲ್ಲಿ ಕೆಳಗಡೆಪ್ಪ ಅಂದ್ರೆ ಆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತದ ನೋಡ್ ತಮ್ಮ, ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತದ. ಆ ಸಬ್ಸ್ಕ್ರೈಬ್ ಬಟನ್ ಒತ್ತು, ಫ್ರೀ ಇರ್ತದ. ಏನ್ ನನಗೆ ₹1 ಖರ್ಚು ಮಾಡೋದು ಬೇಡಿ. ಅದು ಇದು ನೋಡಿ ಯಾರು ಮಾಡ್ತೀಯ ಇಂಥವು ಸ್ವಲ್ಪ ಉದ್ಧಾರ ಆಗುವಂತದ್ ಕಲ್ತಾರಪ್ಪ ಅಂದ್ರೆ ಒಂದ್ 4 ಅಕ್ಷರ ತಲೆಯಾಗ ಬರ್ತಾವ, 4 ಅಕ್ಷರ ಯೂಸ್ ಆಗ್ತಾವ. ನೀವು 4 ಅಕ್ಷರ ನಾಳೆ ಎಲ್ಲರ ಕಂಪ್ಯೂಟರ್ ಕ್ಲಾಸ್ ಆಗ್ಬೋದು, ಅಥವಾ ಕಂಪ್ಯೂಟರ್ ಟೀಚ್ ಮಾಡ್ಲಿಕ್ಕೆ ಸ್ಕೂಲಿಗೂ ಕೂಡ ಹೋಗ್ಬೋದ. ಒಳ್ಳೆದನ್ನ ಹೇಳ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೀನಿ, ಕೆಟ್ಟದಂತೂ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ನನಗೂ ನೀವು ಸಪೋರ್ಟ್ ಮಾಡ್ಬೇಕು, ಪ್ರೀತಿಯಿಂದ ಸಪೋರ್ಟ್ ಮಾಡ್ರಿ. ದ್ವೇಷ ಇಟ್ಕೊಂಡು ಸಪೋರ್ಟ್ ಮಾಡ್ಬೇಡ್ರಿ, ಹಿಂಗ್ ಹೇಳತನತ್ ಮಾಡ್ಬೇಡ್ರಿ. ಪ್ರೀತಿಯಿಂದ ನಾನು ಕೂಡ ನಿಮ್ಗೆ ಪ್ರೀತಿಯಿಂದಾನೇ ಹೇಳಿಕ್ ಹೋಗ್ತಾ ಇದ್ದೀನಿ. ನಮ್ಮ ಹುಡುಗರು ಎಲ್ಲರೂ ಕಲೀಲಪ್ಪ, ನಮ್ ಜನ ಎಲ್ಲರೂ ಕಂಪ್ಯೂಟರ್ ಕಲೀಲಿ ಅಂತ ಕಂಪ್ಯೂಟರ್ ವಿಡಿಯೋ ಮಾಡಿ ನಿಮ್ಗೆ ಕಲಿಸ್ತಾ ಇದ್ದೀನಿ. ಯೂಟ್ಯೂಬ್ ಒಳಗೆ ಎಲ್ಲರಿಗೆ ನೋಡ್ಕೊಂಡು ಕಲೀರಿ. ಹಂಗೆ ನಾ ಹೊಸ ಹೊಸ ವಿಡಿಯೋ ಮಾಡ್ತಿರ್ತೀನಿ. ನಿಮ್ಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ, ನಾಳೆಗೆ ಮತ್ತೆ ನಾನು ವಿಡಿಯೋ ನೋಡ್ಬೇಕಂದ್ರೆ ಆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ. ವಿಡಿಯೋ ಕೆಳಗೆ ಕೆಂಪು ಅಕ್ಷರ ಇಂಗ್ಲಿಷ್ ಒಳಗೆ ಬರ್ದಿರ್ತಾರೆ. ಓದಾಕ್ ಬರ್ಲಿಲ್ಲ ಅಂದ್ರೆ ಕೆಂಪು ಅಕ್ಷರ ವಿಡಿಯೋ ಕೆಳಗಡೆ ಕಾಣಿಸ್ತಾವ. ಆ ಕೆಂಪು ಅಕ್ಷರ ಒತ್ರಿ, ಬಾಜು ಒಂದ ಗಂಟಿ ಬರ್ತದ. ಆ ಗಂಟಿ ಬತ್ತು ಅಂದ್ರೆ, ಇಲ್ಲ ಅಂದ್ರೆ ನಿಮ್ಗೆ ಏನೂ ಓದ್ಲಿಕ್ಕೆ ಬರೋದಿಲ್ಲ. ಬಾಜು ಅವನಿಗೆ ಕೇಳ್ರಿ, ಸಬ್ಸ್ಕ್ರೈಬ್ ಅಂತ ಹೇಳ್ತಾರಲ್ಲ, ಹೆಂಗ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಹೇಳ್ಕೊಡ್ತಾರ. ಅವ್ರ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡುವಂತ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ. ಮತ್ತೆ ನೋಡಿ ನೀವು ಕೂಡ ಕಂಪ್ಯೂಟರ್ನ ಕಲಿಬಹುದು. ಮತ್ತೆ ಸಿಗೋಣ ಇದೇ ವಿಡಿಯೋದೊಂದಿಗೆ. ಮುಂದಿನ ಸರ್ತಿ ಸಿಗ್ತೀನಿ.
ಬೇರೆ ವಿಡಿಯೋದೊಳಗೆ ಸಿಗ್ತೀನಿ ನಿಮ್ಗೆ. ಅಲ್ಲಿವರೆಗೂ ಇದೇ ವಿಡಿಯೋನ ರಿಪೀಟ್ ನೋಡಿ ಕಲಿತಾ ಇರಬೇಕು.